ಆವಾಗಲೇ ಹೇಳ್ತಾ ಇದ್ವಿ ಈ ಸಿಲಿಂಡರ್ ಕೊರತೆ ಹೆಂಗೆದುರಾಗಿದೆ, ಬರ ಅಂತ ಹೇಳ್ಬೋದು. ನೀರಿಗೆ ಹೆಂಗೆ ಬರ ಬರುತ್ತಲ್ವ, ಹಾಗೆ ಸಿಲಿಂಡ್ರಿಗೂ ಕೂಡ ಅದರ ಎಫೆಕ್ಟ್ ತಟ್ಟಿದೆ ಅಂತ ಹೇಳ್ಬೋದು. ಆ ರೀತಿ ಪರಿಸ್ಥಿತಿ. ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ಬುಕ್ ಮಾಡೋದೇನಿದೆ ಆ ಒಂದು ವ್ಯವಸ್ಥೆ ಕಂಪ್ಲೀಟಾಗಿ ನಿಮಗೀಗ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. 25 ದಿನಕ್ಕೆ ಮಾಡಿದ್ದಾರೆ, ನೆಕ್ಸ್ಟ್ 1 ತಿಂಗಳಕ್ಕೊಂದ್ಸಲಿ ಬುಕ್ ಮಾಡೋದಾಗ್ಬೋದು. ಅಥವಾ 2 ಗ್ಯಾಸು ಬಳಕೆ ಮಾಡುವಂಥವ್ರು 30 ದಿನ ಹೇಳ್ತಿದ್ದಾರೆ, ಅದು ನೆಕ್ಸ್ಟ್ 50 ದಿನಕ್ಕೆ ಹೋಗ್ಬೋದು. ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತಾ ಹೇಗೆ, ಖಂಡಿತವಾಗ್ಲೂ ಇನ್ನೂ ಹಲವು ತಿಂಗಳುಗಳ ಕಾಲ ಹೀಗೆ ಆಗ್ಬೋದು ಇದು. ನೋಡಿ, ಕೆಲವೊಬ್ರು ಹೇಳ್ತಾ ಇದ್ರು, ಇರಾನ್ ಅವರು ಇಸ್ರೇಲ್ ಅಮೇರಿಕ ಹೊಡೆದಾಡ್ಕೊಂಡ್ರೆ ನಮಗೇನಾಗಬೇಕ್ರಿ ಅಂತೇಳಿ. ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಲ್ವ. ಅಂದರೆ ನಾವು ಬೇರೆ ದೇಶಗಳ ಮೇಲೆ ಎಷ್ಟು ಅವಲಂಬಿತವಾಗಿದ್ದೇವೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕೀಗ. ನಮ್ಮಲ್ಲಿ ಎಷ್ಟಿದೆ ಉತ್ಪಾದನೆ, ನಮ್ಮದು ಬೇಡಿಕೆ ಎಷ್ಟಿದೆ ನೋಡಿ. ಭಾರತೀಯರಿಗೆ 33 ಕೋಟಿ ಬೇಕಂತೆ ಸಿಲಿಂಡರ್ಗಳು. ಅಂದರೆ ಅಷ್ಟು ನಮ್ಮಲ್ಲಿ ಬೇಡಿಕೆ ಇದೆ. ಅದರ ಜೊತೆಗೆ ಈಗ 87% ನಾವು ಮನೇಲಿ ಬಳಕೆ ಮಾಡ್ತೇವಲ್ಲ ಸಿಲಿಂಡರ್, ಅದಕ್ಕೆ ಬೇಕು. ಇನ್ನು 13% ಈ ಹೋಟೆಲ್ಲು, ರೆಸ್ಟೋರೆಂಟು, ಕೈಗಾರಿಕೆಗಳಿಗೆ ಬೇಕು. ಬಟ್ ಕೇಂದ್ರ ಸರ್ಕಾರ ಕೂಡ ಇಲ್ಲಿ ಬಹಳ ಖಡಕ್ಕಾಗಿ ಒಂದು ಆದೇಶವನ್ನು ಮಾಡಿದೆ. ಅಂದರೆ ಇಲ್ಲಿ ಕೇಂದ್ರ ಕಾಯ್ದೆ ಅಸ್ತ್ರ ಅಂದರೆ ಅಗತ್ಯ ವಸ್ತುಗಳ ಕಾಯ್ದೆ ಜಾರಿ. ಮೊದಲು ಅವಶ್ಯಕತೆ ಏನಿದೆಯೋ ಅದನ್ನು ಮೊದಲು ನೀವು ಪೂರೈಸಿ ಅಂತೇಳಿ. ಅವಶ್ಯಕತೆ ಅಂದರೆ ಮನೆಗೆ ಫಸ್ಟು, ಗೃಹ ಬಳಕೆ ಸಿಲಿಂಡರ್ಗೆ ಆದ್ಯತೆ ಕೊಡಿ. ಅದಾದಮೇಲೆ ಕೈಗಾರಿಕೆಗಳಿಗೆ, ಅದಾದಮೇಲೆ ಲಾಸ್ಟ್ ಅಂಥೇಳಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ. ಈಗ ಬಹುತೇಕವಾಗಿ ಕೆಲವು ಹೋಟೆಲ್ಗಳಲ್ಲಿ ಮೆನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಮ್ಮಲ್ಲಿ ಓನ್ಲಿ ಟೀ ಕಾಫಿ ಅವೈಲೇಬಲ್, ಊಟ ಇಲ್ಲ, ಲಂಚ್ ಇಲ್ಲ ಅಂಥೇಳಿ ಬೋರ್ಡ್ ಹಾಕಿಬಿಟ್ಟಿದ್ದಾರೆ. ಯಾಕೆಂದರೆ ಗ್ಯಾಸ್ ಇಲ್ಲ ಅಲ್ಲಿ. ಟೀ ಕಾಫಿ ಆದರೂ ಓಡಲಿ ಅಂತ ಹೀಗೆ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಅಭಾವ ಇದು ಹೀಗೆ ಮುಂದುವರೆದಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಸೇರಿಕೊಂಡು ರಸ್ತೆ ಮೇಲೆ ಬಂದು ಸೌದೆ ಹಾಕ್ಕೊಂಡು ಅಡುಗೆ ಮಾಡೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅದ್ರ ಜೊತೆಗೆ ಈಗ ಬುಕ್ ಮಾಡೋರು ಏನಿದ್ದೀರಿ, ಆಲ್ರೆಡಿ ನಿಮಗೆ ಮೆಸೇಜ್ಗಳು ಬರ್ತಾ ಇದೆ ಆ ಕಂಪ್ನಿಗಳಿಂದ. ಅದು ಫೇಕ್ ಈಕಲ್ಲ, ಅದು ಖಂಡಿತವಾಗ್ಲೂ ನಿಜ ಅದು. ಅದರ ಜೊತೆಗೆ ಈಗ ನೀವೇನಾದರೂ ಬೇರೆ ಕಂಪ್ನಿಗಳಿಂದ ಗ್ಯಾಸನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಬ್ಲಾಕ್ನಲ್ಲಿ ತಗೋಬೇಕು, ಡಬಲ್ ಕೊಡಬೇಕು. ಆಯ್ತಪ್ಪ, ನಾವು 1000 ಕೊಡ್ತಾ ಇದ್ವಿ, 2000 ಹೋದರೆ ಹೋಗಲಿ ಅನ್ನೋರು ಕೂಡ ಇದ್ದಾರೆ. ಯಾಕಂದರೆ ಉಪವಾಸ ಮಲ್ಕೋಬೇಕಲ್ಲ. ಅಂಥ ಪರಿಸ್ಥಿತಿ ಈಗ ತಲೆದೋರಿದೆ. ಯಾಕಂದರೆ ನಮ್ಮಲ್ಲಿ ಅದರ ಉತ್ಪಾದನೆ ಪ್ರಮಾಣ ಕಡಿಮೆ ಇದೆ. ಗಲ್ಫ್ ರಾಷ್ಟ್ರಗಳನ್ನು ನಾವು ಜಾಸ್ತಿ ಅವಲಂಬನೆಯನ್ನು ಮಾಡಿಕೊಂಡಿದ್ದೀವಿ. ಹಾಗಾಗಿಯೇ ಈಗ ಕೇಂದ್ರ ಸರ್ಕಾರವು ಕೂಡ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ. ಆಯಿತು, ಹೋಟೆಲ್ಗಳಲ್ಲಿ ಸಿಗ್ತಾ ಇಲ್ಲ, ಅದು ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೋಟೆಲನ್ನು ನೆಚ್ಕೊಂಡಂಥವ್ರು ಕೂಡ ಉಪವಾಸ ಮಲಗಬೇಕಾದಂಥ ಸಂದರ್ಭ ಬರ್ಬೋದು. ಆದರೆ ಮನೆ ಗ್ಯಾಸ್ ಸಿಲಿಂಡರ್ದು ಯಾಕೆ ಅಭಾವ ಆಗ್ತಾಯಿದೆ? ನಮ್ಮಲ್ಲಿ ಸ್ಟಾಕ್ ಇಲ್ವಾ? ಹಾಗಾದರೆ ನಮ್ಮಲ್ಲಿ ತೈಲ ಕಂಪನಿಗಳಿಲ್ವಾ? ನಮ್ಮಲ್ಲಿ ಪೆಟ್ರೋಲಿಯಂ ಕೆಲವು ಕಂಪನಿಗಳು ಸರ್ಕಾರಿ ಸ್ವಾಮ್ಯದಿದೆಯಲ್ವಾ, ಅವ್ರು ರೆಡಿ ಮಾಡ್ತಾ ಇಲ್ವಾ? ಹಾಗಾಗಿ ಈಗ ಉನ್ನತ ಮಟ್ಟದ ಒಂದು ಸಭೆಯನ್ನು ಕೇಂದ್ರ ಸರ್ಕಾರ ಕರಿಬೇಕು. ಈ ಅಭಾವವನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ಒತ್ತಾಯ ಸಾರ್ವಜನಿಕರದ್ದಾಗಿದೆ. ಇದು ಹೀಗೆ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಖಂಡಿತ ಇದು ಕೇಂದ್ರ ಸರ್ಕಾರಕ್ಕೂ ಎಫೆಕ್ಟನ್ನು ತಂದಿಡುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಮಧ್ಯಪ್ರವೇಶವನ್ನು ಮಾಡಬೇಕು ಅಂಥೇಳಿ ಕೆಲವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗ ಮೋದಿಯವರು ಹೋಗಿ ಯುದ್ಧ ನಿಲ್ಲಿಸೋಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಮನಸ್ಸು ಮಾಡಿದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಪವರ್ಫುಲ್ ನಾಯಕ ಅಂಥೇಳಿ ಭಾವಿಸಿದ್ದಾರೆ. ಹಾಗಾಗಿಯೇ ಈ ಸಂದರ್ಭದಲ್ಲಿ ಭಾರತಕ್ಕಷ್ಟೇ ಇಲ್ಲ, ಇಡೀ ಜಗತ್ತಿಗೆ ಇದು ತೊಂದರೆ ಆಗ್ತಾ ಇದೆ. ನೋಡಿ, ಇರಾನ್ ಅವರು ಬಹಳ ಹಠಮಾರಿಗಳವರು, ಅಷ್ಟು ಸುಲಭ ಅಲ್ಲ. ನಮಗೆ ಕಾಟ ಕೊಡ್ತಾಯಿದ್ದಾರೆ, ನಮ್ಮನ್ನು ಹೊಡೆದು ಹಾಕ್ತಾ ಇದ್ದಾರೆ. ಇದರ ಎಫೆಕ್ಟು ಇಡೀ ವಿಶ್ವಕ್ಕೆ ವ್ಯಾಪಿಸಲಿ ಅಂಥೇಳಿ ಹರ್ಮುಜ್ ಜಲಸಂಧಿನ ಬಂದ್ ಮಾಡಿದ್ದಾರೆ ಅವರು.